ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ನಗರದ ಹಲವೆಡೆ ಇಂದು ಸಂಜೆ ಧಾರಾಕಾರ ಮಳೆ ಸುರಿಯಿತು. ಜಯನಗರ, ಬನಶಂಕರಿ, ಶಾಂತಿನಗರ, ಕಬ್ಬನ್ ಪಾರ್ಕ್, ಜೆಪಿ ನಗರ, ಬಸವನಗುಡಿ, ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಹಲವೆಡೆ ಮಳೆ ಆವರಿಸಿತು. ಮಳೆಯಿಂದಾಗಿ ವಾಹನ ಸವಾರರು ಕೆಲಸ ಮುಗಿಸಿ ಮನೆಯತ್ತ ಹೊರಟಿದ್ದವರು ಪರದಾಡಿದ್ರು. ಕೆಆರ್ಪುರಂನಲ್ಲಿ ಪ್ರೇಮಿ ಜೊತೆ ಸೇರಿ ತಂದೆ, ತಾಯಿ ಹಾಗೂ ತಂಗಿ ಹತ್ಯೆಗೈದ ಕೇಸ್ ಸಂಚಲನ ಸೃಷ್ಟಿಸಿತ್ತು. ಈಗ ಜೈಲಿನಲ್ಲಿರುವ ಆರೋಪಿ ಶ್ವೇತಾ ಮಾಫಿ ಸಾಕ್ಷಿ ಆಗ್ತೀನಿ ಅಂತ 21ನೇ ಜೆಸಿಎಂಎಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾಳೆ. 3 ಕೊಲೆ ತೀರ್ಮಾನ ಕೆನತ್ನದ್ದು. ಕೆನತ್ ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾನೆ. ನಾನು ಸ್ಥಳದಲ್ಲಿ ಮಾತ್ರ ಇದ್ದೆ ಅಂತ ಅರ್ಜಿ ಸಲ್ಲಿಸಿದ್ದಾಳೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಅರ್ಜಿಯನ್ನ ಪರಿಗಣಿಸಿಲ್ಲ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಸಂಬಂಧ ಮೊಬೈಲ್ ನೀಡಿದ್ದ ನವೀನ್ನನ್ನ ಬಂಧಿಸಲಾಗಿದೆ. ಕೇಸ್ ಒಂದರಲ್ಲಿ ಜೈಲು ಸೇರಿದ್ದ ಬಾಣಸವಾಡಿ ನವೀನ್ ಪ್ರಜ್ವಲ್ ಜೊತೆ ಬ್ಯಾರಕ್ನಲ್ಲಿದ್ದ ಕೈದಿ ಪ್ರತಾಪ್ ರೈಗೆ ಪರಿಚಿತವಾಗಿದ್ದ. ಆ ಆತ್ಮೀಯತೆಯಲ್ಲಿ ಪ್ರತಾಪ್ಗೆ ಮೊಬೈಲ್ ನೀಡಿದ್ದು ಅದು ಪ್ರಜ್ವಲ್ ಕೈ ಸೇರಿದೆ. ಇದಕ್ಕೆ ಹಣದ ವ್ಯವಹಾರ ನಡೆದಿರುವ ಶಂಕೆ ಇದೆ. ಇದೇ ಪ್ರಕರಣದಲ್ಲಿ ಜೈಲರ್ ರಮೇಶ್ ಧರ್ಮಟ್ಟಿ, ವಾರ್ಡನ್ ಮಹೇಶ್ ಸಜ್ಜನ್ನನ್ನು ಅಮಾನತು ಮಾಡಲಾಗಿದೆ. ಇದರ ಜೊತೆಗೆ ತನಿಖಾಧಿಕಾರಿ ಎದುರು ಜೈಲು ಎಸ್ಪಿ ಅಂಶುಕುಮಾರ್ ಹೇಳಿಕೆ ನೀಡಿದ್ದು, ನಾವು ಬ್ಯಾರಕ್ ಪರಿಶೀಲಿಸಿದಾಗ ಯಾವುದೇ ಅಕ್ರಮ ಕಂಡು ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ಅಪಾರ್ಟ್ಮೆಂಟ್ನ ಮಾಲೀಕತ್ವ ನಿರ್ವಹಣೆ ಹೊಣೆ ಸೇರಿದಂತೆ ಹಲವು ನಿಯಮಗಳಲ್ಲಿ ಬದಲಾವಣೆ ತರುವ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಹಾಗೂ ನಿರ್ವಹಣೆ ವಿಧೇಯಕ ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಇದರ ಜೊತೆಗೆ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲಾಯಿತು. ಈ ವರ್ಷಾಂತ್ಯ ಅಥವಾ ಮುಂದಿನ ವರ್ಷಾರಂಭದಲ್ಲಿ ಬ್ಲೂ ಲೈನ್ ಮೆಟ್ರೋ ಮಾರ್ಗ ಓಪನ್ ಆಗಬೇಕಿತ್ತು. ಆದರೆ ಕೆಆರ್ಪುರ ಹಾಗೂ ಸಿಲ್ಕ್ ಬೋರ್ಡ್ ನಡುವಿನ ಮಾರ್ಗದಲ್ಲಿ ಇನ್ನೂ ಕಾಮಗಾರಿಗಳು ಬಾಕಿ ಇರೋದ್ರಿಂದ ಮುಂದಿನ ವರ್ಷಾರಂಭಕ್ಕೆ ಮೆಟ್ರೋ ಕಾರ್ಯಾಚರಣೆ ಅಸಾಧ್ಯ ಎನ್ನಲಾಗ್ತಿದೆ. ಕಾಮಗಾರಿ ವಿಳಂಬವಾಗಲಿದೆಯಂತೆ.